ಎಲ್ಲರಿಗೂ ನಮಸ್ಕಾರ. ಕೆಂಚಾಯಿಗೆ ನಾನು ಛಾಯಾ ನಿಮ್ಮನ್ನೆಲ್ಲರನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳೋಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿದ್ರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ನಿಮಗೆ ಸ್ಟಡಿ ಹಾಲಿಡೇಸ್ ಕೊಟ್ಟಿದ್ದಾರೆ, ಎಕ್ಸಾಮ್ಗೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀರಾ. ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಪ್ರಕಾರ ನೀವೇನಾದರೂ ಫಿಫ್ತ್ ಸೆಮಲ್ಲಿದ್ದರೆ ಅದರಲ್ಲಿ 2 ಚಾಪ್ಟರ್ ಬರುತ್ತೆ, ಆರ್ಗನೋಮೆಟಾಲಿಕ್ ಕಾಂಪೌಂಡ್ಸು ಮತ್ತು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ. ಆ ಎರಡೂ ಇಂಪಾರ್ಟೆಂಟ್ ಫ್ರಮ್ ದಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಆ ಚಾಪ್ಟ್ರಲ್ಲಿ 2 ಚಾಪ್ಟ್ರಲ್ಲಿ ಕೋಆರ್ಡಿನೇಷನ್ ಕಾಂಪೌಂಡ್ ಇರ್ಬೋದು, ಆರ್ಗನೋಮೆಟಾಲಿಕ್ ಕಾಂಪೌಂಡ್ಸ್ ಇರ್ಬೋದು. ಆ ಎರಡರಲ್ಲೂ ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದೆ ಅದು ಯಾವ ಥರ ಆನ್ಸರ್ ಮಾಡಬೇಕು, 2 ಮಾರ್ಕ್ಸ್ ಕ್ವಶನ್ ಏನಿದೆ, 3 ಮಾರ್ಕ್ಸ್ ಕ್ವಶನ್ ಏನಿದೆ, ಎಂಟೈರ್ ಸಿಲೆಬಸ್ ಏನಿದೆಯಲ್ಲ 2 ಚಾಪ್ಟರ್ದು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. 19 ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಇದು 20ನೇ ವೀಡಿಯೋ. ಇವತ್ತಿನ ವೀಡಿಯೋದಲ್ಲಿ ನಾನು ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಆನ್ಸರ್ ವಿತ್ ರೆಸ್ಪೆಕ್ಟ್ ಟು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಆರ್ ಆರ್ಗನೋಮೆಟಾಲಿಕ್ ಕಾಂಪೌಂಡ್ಸ್ ಇನ್ ಕಾಂಪ್ಲೆಕ್ಸಸ್ ಆ ಚಾಪ್ಟರ್ ಬಗ್ಗೆ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಯಾವಾಗೂ ಕ್ವಶನ್ ಆನ್ಸರ್ಸ್ ಬರೆಯೋಕ್ಕಿಂತ ಮುಂಚೆ ಮೆಂಟಲಿ ಪ್ರಿಪೇರ್ ಆಗಬೇಕು. ಯಾವ ಥರ ಕ್ವಶನ್ ಕೊಟ್ಟರೆ ಯಾವ ಥರ ಆನ್ಸರ್ ಮಾಡಬೇಕು, ಕೀ ಟರ್ಮ್ಸ್ ಇರುತ್ತೆ, ಕೀ ಪಾಯಿಂಟ್ಸ್ ಇರುತ್ತೆ, ಅದಿದ್ದರೆ ಮಾತ್ರ ಮಾರ್ಕ್ಸ್ ಬರುತ್ತೆ. ಹಾಗಾಗಿ ನೀವು ಕರೆಕ್ಟಾಗಿ ಓದ್ಕೊಂಡು ಬರೀಬೇಕಾಗತ್ತೆ. ಸೊ ನಾನಿಲ್ಲಿ ಯಾವ್ಯಾವುದು ಈ ಚಾಪ್ಟ್ರಲ್ಲಿ ಬರೋವಂಥ 2 ಮಾರ್ಕ್ಸ್ ಕ್ವಶನ್ಸು, 3 ಮಾರ್ಕ್ಸ್ ಕ್ವಶನ್ಸು, 4 ಮಾರ್ಕ್ಸ್ ಕ್ವಶನ್ಸ್ ಎಲ್ಲ ನಾನು ಆಲ್ರೆಡಿ ಸಾರ್ಟ್ ಔಟ್ ಮಾಡಿದ್ದೀನಿ. ಸೊ ಅದ್ರ ಪ್ರಕಾರ ಈಗ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೀವು ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಅದನ್ನೆಲ್ಲ ನೀವೇ ಕೈಯಾರೆ ಒಂದು ಸಲ ಬರೆದು ಮತ್ತೆ ಓದ್ಕೊಂಡ್ರೆ ಈಸಿ ಆಗುತ್ತೆ. ಯೂಶಲಿ ಕೆಮಿಸ್ಟ್ರಿ ಏನಾಗುತ್ತೆ ಅಂದರೆ ಹೈಲಿ ಆಗಿರುತ್ತೆ, ನಮಗೆ ಮರ್ತೋಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಬೇಕಾದಷ್ಟು ಟೈಮ್ ಇದೆ, ಕೂತ್ಕೊಂಡು ಬರ್ದು ನೀವು ಪ್ರಾಕ್ಟೀಸ್ ಮಾಡಿಕೊಂಡು ಎಕ್ಸಾಮಿನೇಷನ್ ಹಾಲ್ಗೆ ಕಾನ್ಫಿಡೆನ್ಸ್ ತೊಗೊಂಡು ನೀವು ಮಾಡಬೇಕಾಗತ್ತೆ. ಯಾವಾಗೂ ಅಷ್ಟೇ ಎಕ್ಸಾಮಿನರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಥವಾ ಆ ಕ್ವಶನ್ ಏನು ಆನ್ಸರ್ನ ಡಿಮ್ಯಾಂಡ್ ಮಾಡುತ್ತೆ ಆ ಥರ ನೀವು ಬರೆದ್ರೆ ಮಾತ್ರ ಮಾರ್ಕ್ಸ್ ಕೊಡುತ್ತೆ. ಯೂಶಲಿ ಸ್ಟೂಡೆಂಟ್ಸ್ ಏನು ಹೇಳ್ತಿರ್ತಾರೆ, 10 ಪೇಜ್ ಬರೆದಿದ್ವಿ, 20 ಪೇಜ್ ಬರೆದಿದ್ವಿ, ನನಗೆ ಬಂದೇ ಇಲ್ಲ, ನನ್ನ ಫ್ರೆಂಡ್ 5 ಪೇಜ್ ಬರೆದಿದ್ದ ಅವ್ನು ಫುಲ್ ಜಾಸ್ತಿ ಮಾರ್ಕ್ಸ್ ಬಂದುಬಿಟ್ಟಿದೆ ಅಂತಲ್ಲ. ನೀವು ಎಷ್ಟು ಪೇಜ್ ಬರಿತೀರಿ ಅಂತಲ್ಲ ಇಂಪಾರ್ಟೆಂಟು, ಹೌ ನೀಟ್ಲಿ ಯು ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್ ಯುವರ್ ಆನ್ಸರ್ ಸ್ಕ್ರಿಪ್ಟ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಏನು ಪ್ರಶ್ನೆ ಕೇಳಿದರೆ ನಾನು ಏನು ಆನ್ಸರ್ ಮಾಡಬೇಕು, ಎಷ್ಟು ಮಾರ್ಕ್ಸು ಕ್ವಶನ್ ಕೇಳಿದರೆ ಏನು ಆನ್ಸರ್ ಮಾಡಬೇಕು ಅದನ್ನು ನೀವು ಪ್ಲ್ಯಾನ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಈಗ ಕ್ವಶನ್ಸ್ನ ನೋಡ್ತಾ ಹೋದರೆ ಯೂಶಲಿ ಕ್ವಶನ್ ಪೇಪರಲ್ಲಿ ಫಸ್ಟ್ ಕ್ವಶನ್ನೇ ಗಿವ್ ದಿ IUPAC ನೇಮ್ಸ್ ಆಫ್ ದಿ ಫಾಲೋಯಿಂಗ್ ಕಾಂಪ್ಲೆಕ್ಸಸ್ ಅಂತ. ಎನಿ ಕಾಂಪ್ಲೆಕ್ಸ್ ದೇ ಕೆನ್ ಗಿವ್. ನಿಮ್ಗೆ ಆಲ್ರೆಡಿ ರೂಲ್ಸು ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ವಿತ್ ಅನ್ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ಇಲ್ಲಿ ತೊಗೊಂಡಿರೋಂಥ ಎಕ್ಸಾಂಪಲ್ಸ್ ಎಲ್ಲನೂ ನಿಮ್ಮದು ಬೇರೆ ಬೇರೆ ಕ್ವಶನ್ ಪೇಪರಿಂದ ಸಾರ್ಟ್ ಔಟ್ ಮಾಡಿರೋವಂಥದ್ದು. ಇದರಲ್ಲಿ ಯಾವ್ದಾದ್ರು 2 ಕೊಡ್ತಾರೆ ಕೋಆರ್ಡಿನೇಷನ್ ಕಾಂಪೌಂಡ್ ನೈಮ್ ಮಾಡೋಕ್ಕೆ, ಯಾವ್ದು ಬೇಕಾದ್ರೂ ನೀವು ಬರೀಬೇಕಾಗತ್ತೆ. ಯೂಶಲಿ ಇದು ಸ್ಟ್ರಕ್ಚರು ಈ ಥರ ಫಾರ್ಮ್ಲಾ ಕೊಟ್ಟು ಸ್ಟ್ರಕ್ಚರ್ ಬರೆಯೋಕ್ಕೆ ಹೇಳ್ಬೋದು. ಇಲ್ಲ ಅಂತಂದರೆ ಈ ಥರ ಕೊಟ್ಬಿಟ್ಟು ಅದರದ್ದು ನಾಮಾಂಕ್ಲೇಚರ್ ಬರೀರಿ ಅಂತ ಕೇಳ್ಬೋದು. ಸೊ ಯಾವ್ದಾದ್ರು ಕೇಳ್ಬೋದು, ಯಾವ್ದಾದ್ರು 2 2 ಮಾರ್ಕ್ಸ್ಗೆ ಕೇಳ್ತಾರೆ. ಇದನ್ನು ಆಲ್ರೆಡಿ ನಾನು ರೂಲ್ಸ್ 2 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ರೂಲ್ಸ್ ಬಗ್ಗೆ ಹೇಳಿದ್ದೀನಿ. ಈ ಎಲ್ಲ ಎಕ್ಸಾಂಪಲ್ಸ್ ಏನಿದೆಯೋ ಅಷ್ಟು ಎಕ್ಸಾಂಪಲ್ಸು ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ. ಅದೇ ರೀತಿ ನಿಮಗೆ ಕಾನ್ಸೆಪ್ಟ್ ಅರ್ಥ ಮಾಡಿಕೊಂಡು ರೀಪ್ರೊಡ್ಯೂಸ್ ಮಾಡುವಂಥ ಇನ್ನೊಂದು ಕ್ವಶನ್ ಏನು ಅಂದರೆ ಕ್ಯಾಲ್ಕುಲೇಟ್ ದಿ EA ಏನಂತ ಸೆಂಟ್ರಲ್ ಮೆಟಲ್ ಆಟಮ್ ಅಂತ ಹೇಳ್ತಾರೆ. ಇದನ್ನು ಯಾವ್ದಾದ್ರು 2 ಕೊಡ್ತಾರೆ, 2 ಮಾರ್ಕ್ಸ್ಗೆ ಕೇಳ್ತಾರೆ. ಯಾವ್ದಾದ್ರು ಕಾಂಪ್ಲೆಕ್ಸ್ ಕೊಡ್ಬೋದು, ಏನು ಕ್ಯಾಲ್ಕುಲೇಷನ್ ನಿಮಗೆ ಮಾಡೋಕ್ಕೆ ಬರಬೇಕು, ಇದು ನಿಮಗೆ 2 ಮಾರ್ಕ್ಸ್ಗೆ ಕ್ವಶನ್ ಕೊಡ್ತಾರೆ. ಅದೇ ಥರ ರೈಟ್ ದಿ ಸ್ಟ್ರಕ್ಚರ್ಸ್ ಆಫ್ ಜೊಮೆಟ್ರಿಕಲ್ ಐಸೋಮರ್ಸ್ ಅಂತ ಒಂದು ಕಾಂಪ್ಲೆಕ್ಸ್ ಕೊಡ್ತಾರೆ. ಸಿಸ್ಟಮ್ ಬರೀಬೇಕು, ಟ್ರಾನ್ಸ್ಫರ್ ಬರೀಬೇಕು, ಒಂದೊಂದಕ್ಕೆ ಒಂದೊಂದು ಮಾರ್ಕ್ ಇರುತ್ತೆ. ಅದೇ ಥರ ಸ್ಟೇಟ್ EAN ರೂಲ್, ಸ್ಟೇಟ್ 18 ಎಲೆಕ್ಟ್ರಾನ್ ರೂಲ್ ಅಂತಿದೆ. ಈ ರೂಲ್ ಅಂದರೆ ಏನು, ಅಟ್ಲೀಸ್ಟ್ ಏನು ಗೊತ್ತಿಲ್ಲ ಅಂದರೂ ಅದರದ್ದು ಮ್ಯಾಥಮೆಟಿಕಲ್ ಫಾರ್ಮ್ ಇದೆಯಲ್ಲ ಅದನ್ನು ನಿಮಗೆ ಬರೆಯೋಕ್ಕೆ ಬಂದ್ರೂ ನಿಮಗೆ ಮಾರ್ಕ್ಸ್ ತೊಗೊಳ್ಳೋದು ಈಸಿ ಆಗುತ್ತೆ. ಈ ಸ್ಟೇಟ್ಮೆಂಟ್ಗಳನ್ನ ನೀವು ಓದ್ಕೋಬೇಕಾಗತ್ತೆ. ಸ್ಟೇಟ್ಮೆಂಟ್ ಅಂತ ಕೊಟ್ಟಾಗ ನಿಮ್ಗೆ ಓನ್ ವರ್ಡ್ಸಲ್ಲಿ ಬರೆಯೋಕ್ಕಾಗಲ್ಲ. ಅವ್ರು ಏನು ಸ್ಟೇಟ್ಮೆಂಟ್ ಕೊಟ್ಟಿದಾರಲ್ಲ ಅದೇ ಸ್ಟೇಟ್ಮೆಂಟ್ನ ನೀವಿಲ್ಲಿ ರೀಪ್ರೊಡ್ಯೂಸ್ ಮಾಡಬೇಕಾಗತ್ತೆ 2 ಮಾರ್ಕ್ಸ್ಗೆ. ಅದೇ ಥರ ಬೇರೆ 2 ಮಾರ್ಕ್ಸ್ ಕ್ವಶನ್ ಕೇಳಿದರೆ ವಾಟ್ ಆರ್ ಲಿಗ್ಯಾಂಡ್ಸ್ ಅಂತ ಕೇಳ್ಬೋದು, ಗಿವ್ ಎನ್ ಎಕ್ಸಾಂಪಲ್. ವಾಟ್ ಆರ್ ಅಮ್ನಿಡೆಂಟೇಟ್ ಲಿಗ್ಯಾಂಡ್, ಗಿವ್ ಎನ್ ಎಕ್ಸಾಂಪಲ್ 2 ಮಾರ್ಕ್ಸ್ ಕೇಳ್ಬೋದು. ವಾಟ್ ಈಸ್ ಬೈಹೆಪ್ಟೋ ಲಿಗ್ಯಾಂಡ್ ಅಂತ ಕೇಳ್ಬೋದು, ಗಿವ್ ಎನ್ ಎಕ್ಸಾಂಪಲ್ ಅಂತ ಕೇಳ್ಬೋದು. ಪಾಲಿಡೆಂಟೇಟ್ ಲಿಗ್ಯಾಂಡು ಎಕ್ಸಾಂಪಲ್ ಕೊಡ್ಬೋದು. ವಾಟ್ ಟೈಪ್ ಆಫ್ ಲಿಗ್ಯಾಂಡ್ ಈಸ್ EDTA ಅಂತ ಕೇಳ್ಬೋದು, ಅಥವಾ ರೈಟ್ ದಿ ಸ್ಟ್ರಕ್ಚರ್ ಆಫ್ EDTA ಅಂತ ಕೇಳ್ಬೋದು. ಡಿಫೈನ್ ಎಪಸಿಟಿ ಆಫ್ ದಿ ಲಿಗ್ಯಾಂಡ್, ಗಿವ್ ಎನ್ ಎಕ್ಸಾಂಪಲ್ ಅಂತ ಕೇಳ್ಬೋದು. ಈ ರೀತಿಯಾಗಿ 2 ಮಾರ್ಕ್ಸು ಇಷ್ಟೇ ನಿಮ್ಗೆ ಅಲ್ಲಿ ಹೋಗ್ತಾರೆ. ಅದೇ ಥರ 3 ಮಾರ್ಕ್ಸ್ ಬಂದರೆ ವೇಲೆನ್ಸ್ ಬಾಂಡ್ ಥಿಯರಿದು ಡ್ರಾಬ್ಯಾಕ್ ಕೇಳ್ಬೋದು, ವೇಲೆನ್ಸ್ ಬಾಂಡ್ ಥಿಯರಿದು ಸೈಲೆಂಟ್ ಫೀಚರ್ ಕೇಳ್ಬೋದು. ಸೊ 3 ಮಾರ್ಕ್ಸ್ ಇರೋದಕ್ಕೋಸ್ಕರ ಮಿನಿಮಮ್ ನೀವು 3 ಡ್ರಾಬ್ಯಾಕ್ಸ್ ಬರೀಬೇಕಾಗತ್ತೆ, 3 ಸೈಲೆಂಟ್ ಫೀಚರ್ಸು ಅದರದ್ದು ಬರೀಬೇಕಾಗತ್ತೆ.
ಅದೇ ಥರ ವಾಟ್ ಆರ್ ಹೈ ಆ್ಯಂಡ್ ಲೋ ಸ್ಪಿನ್ ಕಾಂಪ್ಲೆಕ್ಸಸ್ ಎಕ್ಸ್ಪ್ಲೈನ್ ವಿತ್ ಅನ್ ಎಕ್ಸಾಂಪಲ್ ಅಂತ ಹೇಳ್ತಾರೆ. ನೀವು ಕ್ರಿಸ್ಟಲ್ ಫೀಲ್ಡ್ ಥಿಯರಿಗೆ ಬಂದಾಗ ಡಿಪೆಂಡಿಂಗ್ ಅಪಾನ್ ದಿ ನಂಬರ್ ಆಫ್ electron present in the ground state and the excited state are depending upon the energy difference between crystal field stabilization energy ಅಂತ ಹೇಳ್ತೀವಿ. the energy difference between the ಇ ಜಿ ಆ್ಯಂಡ್ T2G ಅವೆರಡರ ಮಧ್ಯೆ ಇರುವಂಥ ಡಿಫ್ರೆನ್ಸ್ ಮೇಲೆ ನಾವು ಐ ಸ್ಪಿನ್ನ ಲೋ ಸ್ಪಿನ್ನ ಅಂತ ಹೇಳ್ತೀವಿ. ಎರಡು ಗ್ಯಾಪು ಕಡಿಮೆ ಇತ್ತು ಅಂತಂದರೆ ಐ ಸ್ಪಿನ್ ಕಾಂಪ್ಲೆಕ್ಸಸ್ ಅಂತ ಹೇಳ್ತೀವಿ. ಎರಡು ಗ್ಯಾಪು ಜಾಸ್ತಿ ಇತ್ತು ಅಂದರೆ ಹೈ ಸ್ಪಿನ್ ಕಾಂಪ್ಲೆಕ್ಸಸ್ ಅಂತ ಹೇಳ್ತೀವಿ. ಅದು ಆಲ್ರೆಡಿ ನಾನು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ನೀವು ಅಲ್ಲಿ ಹೋದರೆ ನಿಮ್ಗೆ ಸಿಗ್ತಾ ಹೋಗುತ್ತೆ. ಅದೇ ಥರ 4 ಮಾರ್ಕ್ಸ್ ಕ್ವಶನ್ಸ್ ಯಾವ್ದು ಕೇಳ್ಬೋದು ಅಂದರೆ ವಾಟ್ ಆರ್ ಲಿಗ್ಯಾಂಡ್ಸ್, ಎಕ್ಸ್ಪ್ಲೈನ್ ದಿ ಕ್ಲಾಸಿಫಿಕೇಶನ್ ಆಫ್ ಲಿಗ್ಯಾಂಡ್ ವಿತ್ ಅನ್ ಎಕ್ಸಾಂಪಲ್ ಕೇಳ್ಬೋದು. ಸ್ಟೇಟ್ ದಿ ಪಾಸ್ಟುಲೇಟ್ಸ್ ಆಫ್ ಬರ್ನರ್ ಥಿಯರಿ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಈ 4ಕ್ಕಿಂತ ಜಾಸ್ತಿನೂ ಬರ್ಬೋದು, ಬಟ್ ಮಿನಿಮಮ್ 4 ಬರಲೇಬೇಕಾಗತ್ತೆ ಪಾಸ್ಟುಲೇಟ್ಸ್ ಆಫ್ ಬರ್ನರು. ಎಕ್ಸ್ಪ್ಲೈನ್ ದಿ ಸ್ಪ್ಲಿಟಿಂಗ್ ಇನ್ ಡಿ ಆರ್ಬಿಟಲ್ಸ್ ಇನ್ ದಿ ಟೆಟ್ರಾಹೈಡ್ರಲ್ ಕಾಂಪ್ಲೆಕ್ಸ್ ಕೇಳ್ಬೋದು, ಇಲ್ಲಾಂದರೆ ಆಕ್ಟಾಹೈಡ್ರಲ್ ಕಾಂಪ್ಲೆಕ್ಸ್ ಬರೀಬೋದು. ಟೆಟ್ರಾಹೈಡ್ರಲ್ಲಿ 4 ಇರುತ್ತೆ, ಇ ಜಿ ಹೇಗಿರುತ್ತೆ, T2G ಇರುತ್ತೆ, ಅವೆರಡರ ಮಧ್ಯೆ ಗ್ಯಾಪ್ ಏನಾಗುತ್ತೆ ಅದು ನೋಡಬೇಕು. ಆಕ್ಟಾಹೈಡ್ರಲ್ಲೂ T2G ಇ ಜಿ ಬರುತ್ತೆ, ಹೇಗಾಗುತ್ತೆ ಸ್ಪ್ಲಿಟ್ ಆಗುತ್ತೆ ಅದನ್ನು ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಅದೇ ಥರ ವಾಟ್ ಆರ್ ಮೆಟಲ್ ಕಾರ್ಬನೈಲ್ಸ್, ರೈಟ್ ದಿ ಸ್ಟ್ರಕ್ಚರ್ ಆಫ್ ಮ್ಯಾಂಗನೀಸ್ ಕಾರ್ಬನೈಲ್ ಅಂತ ಕೇಳ್ತಾರೆ. ಅದಲ್ಲದೆ ಬೇರೆ ಬೇರೆ ಕಾರ್ಬನೈಲ್ಸ್ ಕೇಳ್ಬೋದು. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಕಾರ್ಬನೈಲ್ಸ್ ಮೆಟಲ್ ಕಾರ್ಬನೈಲ್ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ. ಅದನ್ನು ನೀವು ರೀಪ್ರೊಡ್ಯೂಸ್ ಮಾಡೋದಕ್ಕೆ ಬರೆದು ಪ್ರಾಕ್ಟೀಸ್ ಮಾಡಿಕೊಂಡು ರೀಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಇಷ್ಟು ನಿಮಗೆ 4 ಕ್ವಶನ್ಸು ಕೇಳ್ತಾ ಹೋಗ್ತಾರೆ. ಅದಲ್ಲದೆ ಎಕ್ಸ್ಪ್ಲೈನ್ ದ ಐಸೋಮರಿಸಮ್, ಯಾವುದಾದ್ರು 2 ಐಸೋಮರಿಸಮ್ ಕೇಳಿ 4 ಮಾರ್ಕ್ ಕೇಳ್ತಾರೆ. ಒಂದೇ ಐಸೋಮರಿಸಮ್ ಕೇಳಿದ್ರೆ 2 ಮಾರ್ಕ್ಸ್ಗೆ ಕೊಡ್ತಾರೆ. ಹೈಡ್ರೇಷನ್ ಐಸೋಮರಿಸಮ್ ಇರ್ಬೋದು, ಅಯನೈಸೇಷನ್ ಐಸೋಮರಿಸಮ್ ಇರ್ಬೋದು, ಲಿಂಕೇಜ್ ಐಸೋಮರಿಸಮ್, ಕೋಆರ್ಡಿನೇಷನ್ ಐಸೋಮರಿಸಮ್, ಜೆಮೆಟ್ರಿಕಲ್ ಐಸೋಮರಿಸಮ್, ಸ್ಟೀರಿಯೋ ಐಸೋಮರಿಸಮ್, ಹಾಗೆ ಬೇರೆ ಬೇರೆ ಅವ್ರದ್ದು ಯಾವ್ದಾದ್ರು 2 ನಿಮಗೆ ಬರೆಯೋದಕ್ಕೆ ಕೊಡ್ತಾರೆ. ಒಂದೊಂದಕ್ಕೆ 2 ಮಾರ್ಕ್ ಇರುತ್ತೆ, 4 ಮಾರ್ಕು. ಆಲ್ವೇಸ್ ಯು ಆರ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ವಿತ್ ಅನ್ ಎಕ್ಸಾಂಪಲ್. ಅದೇ ಥರ ಕೋಆರ್ಡಿನೇಷನ್ ಕಾಂಪೌಂಡ್ಸಲ್ಲಿ ಅಪ್ಲಿಕೇಶನ್ಸ್ ನಿಮಗೆ 4 ಅಪ್ಲಿಕೇಶನ್ಸ್ ಇದೆ, ಅದರಲ್ಲಿ ಯಾವ್ದಾದ್ರು 2 ಕೇಳ್ತಾರೆ. ಮ್ಯಾನ್ಅಸೆಟೋ ಅಸ್ಟಿಕ್ ಆ್ಯಸಿಡ್ ಪ್ರೋಸೆಸ್ ಇರ್ಬೋದು, ಅಥವಾ EDTA ಇನ್ ದ ಟ್ರೀಟ್ಮೆಂಟ್ ಆಫ್ ಹೆವಿ ಮೆಟಲ್ ಪಾಯ್ಸನಿಂಗ್ ಇರ್ಬೋದು, ಯೂಸ್ ಆಫ್ ಸಿಸ್ಫ್ಲಾಟಿನ್ ಆಗಿರ್ಬೋದು, ವಿಲ್ಕಿನ್ಸನ್ ಕ್ಯಾಟಲಿಸ್ಟ್ ಇನ್ ಹೈಡ್ರೋಜನೇಷನ್ ರಿಯಾಕ್ಷನ್. ಸೊ ಇದರಲ್ಲಿ ಯಾವ್ದಾದ್ರು 2 ಕೇಳ್ತಾರೆ ನಿಮಗೆ, 2ಕ್ಕೆ ನಿಮಗೆ 4 ಮಾರ್ಕು ಕೇಳ್ತಾರೆ. ಸೊ ಇಷ್ಟು ನಿಮಗೆ ಕ್ವಶನ್ಸು ಕೇಳ್ತಾರೆ. 2 ಮಾರ್ಕ್ ಆಗಿರ್ಬೋದು, 3 ಮಾರ್ಕ್ಸ್ ಆಗಿರ್ಬೋದು, 4 ಮಾರ್ಕ್ಸ್ ಆಗಿರ್ಬೋದು, ಇಷ್ಟೇ ಕ್ವಶನ್ಸು ನಿಮ್ಮ ಚಾಪ್ಟ್ರಲ್ಲಿ ಬರುವಂಥದ್ದು. ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಗುಡ್ ಲಕ್.